ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸದಾ ಗೊಂದಲದಲ್ಲಿರೋರಿಗಾಗಿ ಈ ಒಂದು ಪರಿಹಾರವನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಯಾವ ವಿಚಾರಕ್ಕಾಗಿ ಅಂತ ನಾನು ಮೊದಲೇ ಹೇಳ್ತೀನಿ. ಅದನ್ನು ನೋಡಿ ಅದಾದ ಮೇಲೆ ನೀವುಗಳು ಈ ಪರಿಹಾರವನ್ನು ಮಾಡ್ಕೋಬೇಕಾ, ಇದು ನನಗೋಸ್ಕರನ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಸರಿಯಾದ ನಿರ್ಧಾರಗಳನ್ನು ನಾವು ತಗೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಆಪ್ಷನ್ಸ್ಗಳು ಬಂದ್ಬಿಡ್ತವೆ. ಅದು ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು, ಗಂಡನ್ನು ನೋಡುವಂಥ ವಿಚಾರದಲ್ಲಾಗಿರ್ಬೋದು, ಹೆಣ್ಣು ನೋಡುವಂಥ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು ನಮ್ಮ ಹತ್ರ ಆಪ್ಷನ್ಸ್ ಬರುತ್ತೆ. ಇದನ್ನು ತಗೋಬೇಕಾ, ಇದನ್ನು ತಗೋಬೇಕಾ, ಅದನ್ನು ತಗೋಬೇಕಾ, ಇದನ್ನು ತಗೋಬೇಕಾ. ಒಂದು ಕಡೆ ನಮಗೆ ಗೊಂದಲ, ಇನ್ನೊಂದು ಕಡೆ ನಾವು ಸಜೆಷನ್ ಕೇಳ್ತಾ ಇರ್ತೀವಿ, ಅವರು ನಮ್ಮನ್ನು ಗೊಂದಲದಲ್ಲಿ ಇರ್ತಾರೆ. ಸೊ ಈ ಗೊಂದಲ ಮಾಡ್ತಾ 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 ಕೊನೆಯದಾಗಿ ನಾವು ಯಾವುದನ್ನೂ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಆಗಲ್ಲ. ತಪ್ಪಾದ ನಿರ್ಧಾರಗಳನ್ನ ತಗೊಂಡು ತೊಂದರೆ ಏನಾದರೂ ಮಾಡ್ಕೋತಾರಾ ಅಂದರೆ ಅಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇದು ಆ ಪರಿಹಾರಕ್ಕಲ್ಲ. ಇದು ಏನು ಅಂತ ಹೇಳಿದ್ರೆ, ನಾನು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಯಾವುದೋ ಒಂದು ವಿಷಯಕ್ಕೆ ಬಂದ್ಬಿಟ್ಟು ಏನು ಮಾಡಬೇಕು ಅಂತೇಳ್ಬಿಟ್ಟು ನಿರ್ಧಾರ ತಗೊಳ್ಳೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಇರ್ತೀನಿ. ಇದಾದ ಅಂದರೆ ಆ ಸಮಸ್ಯೆ ಅಥವಾ ಆ ವಿಚಾರ ನಮ್ಮ ಜೀವನದಿಂದ ಹೊರಗಡೆ ಹೋಗ್ಬಿಟ್ಟಿರ್ತದೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ನಾನು ಸರಿಯಾದ ನಿರ್ಧಾರ ತಗೊಳ್ಳಲ್ಲ. ಯಾವುದೋ ಒಂದು ಜಾಗ ನೋಡ್ಕೊಂಡು ಬಂದಿರ್ತೀವಿ, ಬೇಕಾ ಬೇಡವಾ ಅಂತಲೂ ನಾವು ಹೇಳಲ್ಲ. ಆಯಿತಾ, ನೋಡೋಣ ಇರಿ, ಮಾಡೋಣ ಇರಿ, ಇವ್ರನ್ನ ಕೇಳ್ತೀನಿ, ಆ ಜಾಗದಲ್ಲಿ ಏನು ರೇಟ್ ಇದೆ ನೋಡೋಣ ಆಗುತ್ತಾ ಹೇಳ್ತಾ ಆಮೇಲೆ ಯಾವತ್ತೋ ಒಂದು ದಿವಸ ಫೋನ್ ಮಾಡಿದಾಗ ಆ ಜಾಗ ಇನ್ನೊಬ್ಬರಿಗೆ ಸೇಲ್ ಆಯಿತು ಅಂತಾರೆ. ಅಥವಾ ಯಾವುದೋ ಒಂದು ಮನೆ ನೋಡ್ಕೊಂಡು ಬಂದಿರ್ತೀವಿ, ಆ ಮನೆ ನಿಮ್ಮ ಕೈ ತಪ್ಪಿ ಹೋಗಿರ್ತದೆ. ಈ ಥರ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ತೊಂದರೆ ಆಗ್ತಾ ಇರುವಂಥ ವ್ಯಕ್ತಿಗಳಿಗೆ ಅಥವಾ ಸದಾ ಗೊಂದಲದಲ್ಲಿರುವಂಥ ವ್ಯಕ್ತಿಗಳಿಗಾಗಿ ಈ ಒಂದು ಪರಿಹಾರವನ್ನು ಹೇಳ್ತೀನಿ. ಇದನ್ನು ಶನಿವಾರದ ದಿನ ಮಾಡಬೇಕು. ತಿಂಗಳಿಗೆ ಒಂದು ಶನಿವಾರ ಮಾಡಿದ್ರೆ ಸಾಕು. ಪ್ರತಿ ತಿಂಗಳು ಒಂದು ಶನಿವಾರ ನೀವು ಮಾಡಿದ್ರೂ ಸಾಕು. ಆ ಒಂದು ಸಮಸ್ಯೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಿಮ್ಗೆ ಅನಿಸ್ಬೇಕು. ಅಲ್ಲಿವರೆಗೂ ಮಾಡಿ. ಒಂದು ಬೆಂಕಿಪಟ್ಟಣವನ್ನು ತಗೊಳ್ಳಿ. ಬೆಂಕಿಪಟ್ಟಣವನ್ನು ಖಾಲಿ ಮಾಡಬೇಕು ನೀವು. ಅದರಲ್ಲಿ ಬರೀ ಒಂದು 4 ಕಡ್ಡಿಗಳನ್ನ ಮಾತ್ರ ಇಡಿ, ಮಿಕ್ಕಿದ್ದನ್ನೆಲ್ಲ ಖಾಲಿ ಮಾಡಿ. ಈ ಪ್ಲಾಸ್ಟಿಕ್ ಕಡ್ಡಿಗಳಿರ್ಬೋದಾ ಅಥವಾ ಮರದ ಕಡ್ಡಿಗಳಿರ್ಬೋದಾ ಅಂದರೆ ಯಾವ ಕಡ್ಡಿ ಇದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಬೆಂಕಿಪಟ್ಟಣದ ಕಡ್ಡಿಗಳು, ಓಕೆನಾ. ಬೆಂಕಿ ಕಡ್ಡಿ ಇರಬೇಕು. 4 ಕಡ್ಡಿಗಳನ್ನು ಅದರಲ್ಲಿ ಇಡಿ. ಅದರಲ್ಲಿ ಒಂದು 4 ಲವಂಗವನ್ನು ಹಾಕಿ. ಲವಂಗ ಪೂರ್ತಿ ಪ್ರಮಾಣದಲ್ಲಿ ಇರಬೇಕು, ತುಂಡಾಗಿರಬಾರ್ದು. ಪೂರ್ತಿ ಪ್ರಮಾಣದ 4 ಲವಂಗಗಳನ್ನ ಹಾಕಿ. ಕರಿಮೆಣಸನ್ನು 4 ಅದರಲ್ಲಿ ಹಾಕಿ. ಸ್ವಲ್ಪ ಕಪ್ಪು ಎಳ್ಳನ್ನು ಅದರಲ್ಲಿ ಹಾಕಿ ಅದನ್ನು ಮುಚ್ಚಿ. ಇದನ್ನು ತಗೊಂಡು ಹೋಗಿ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ದೇವಸ್ಥಾನ, ಹತ್ತಿರದಲ್ಲಿ ಯಾವುದೇ ದೇವಸ್ಥಾನಗಳಿರಲಿ, ಇಂಥದ್ದೇ ದೇವಸ್ಥಾನದಲ್ಲಿ ಇಡಬೇಕಾ ಸರ್ ಅಂದರೆ ಏನಿಲ್ಲ, ಯಾವುದೇ ದೇವಸ್ಥಾನಗಳಿರಲಿ, ಆ ದೇವಸ್ಥಾನದ ಆವರಣದ ಒಳಭಾಗದಲ್ಲಿ, ದೇವಸ್ಥಾನದಲ್ಲ, ದೇವಸ್ಥಾನದ ಆವರಣದ ಒಳಭಾಗದಲ್ಲಿ ಎಲ್ಲಿಯಾದರೂ ಯಾವುದಾದ್ರು ಮರ ಇತ್ಯಾದಿಗಳು ಇರಬಹುದು ಅಲ್ವಾ, ದೇವತಾ ವೃಕ್ಷಗಳು ಇತ್ಯಾದಿಗಳಿರ್ಬೋದು, ನಾಗರಕಲ್ಲು ಇತ್ಯಾದಿಗಳಿರ್ಬೋದು, ಹುತ್ತ ಇತ್ಯಾದಿಗಳಿರ್ಬೋದು. ಒಟ್ಟಿನಲ್ಲಿ ಆ ದೇವಸ್ಥಾನದ ಆವರಣದ ಒಳಭಾಗದಲ್ಲಿ ಯಾರಿಗೂ ತಿಳಿಯದಂತೆ, 4 ಜನರಿಗೆ ಕಾಣಿಸೋ ಥರ ಎಲ್ಲ ಇಡಬಾರ್ದು, ಯಾರಿಗೂ ತಿಳಿಯದಂತೆ ಇದನ್ನು ಇಟ್ಟು ನೀವು ಬರಬೇಕಾಗುತ್ತೆ. ಅದಕ್ಕೆ ಮುಂಚೆ ಆ ದೇವರ ಹತ್ರ ಹೋಗಿ ಒಂದು ಪ್ರಾರ್ಥನೆಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಈ ರೀತಿ ಒಂದು ನಿರ್ಧಾರ ಇತ್ಯಾದಿಗಳನ್ನು ತಗೊಳ್ಳೋದಕ್ಕೆ ತಡ ಆಗ್ತಾ ಇದೆ, ಅಥವಾ ಸರಿಯಾದ ನಿರ್ಧಾರ ಯಾವುದು ಅಂತ ಹೇಳ್ಬಿಟ್ಟು ಊಹೆ ಕೂಡ ಮಾಡೋದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ನಿರ್ಧಾರ ತಗೊಳ್ಳೋಕ್ಕಾಗ್ತಾ ಇಲ್ಲ. ಇದು ಸರಿ, ನಾವು ಒಂದು ಸಲ ಅನಿಸುತ್ತೆ ಹೌದು, ಒಂದು ಸಲ ಅನಿಸುತ್ತೆ ಅಲ್ಲ ಅಲ್ವಾ. ಸೊ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಇದನ್ನು ನಿವಾರಣೆ ಮಾಡೋದಕ್ಕಾಗಿ ನಾನು ಈ ಪುಟ್ಟ ಪರಿಹಾರವನ್ನು ಮಾಡ್ತಾ ಇದ್ದೀನಿ. ಇದು ಫಲಿತಾಂಶವನ್ನು ಕೊಡಲಿ, ಇದು ಯಶಸ್ವಿ ಆಗಲಿ ಅಂತ ಅವ್ರನ್ನ ಬೇಡ್ಕೊಂಡು ಈ ಒಂದು ಬೆಂಕಿಪಟ್ಟಣವನ್ನು, ನಾನು ಏನು ಹೇಳಿದ ವಸ್ತುಗಳನ್ನ ಅದರಲ್ಲಿ ಹಾಕಿರುವಂಥ ಬೆಂಕಿಪಟ್ಟಣ, ಯಾವುದೇ ರೀತಿಯ ಇಳೆ ಇತ್ಯಾದಿಗಳು ತೆಗೆಯುವಂಥ ಅವಶ್ಯಕತೆ ಇಲ್ಲ. ಬರೀ ಈ ಬೆಂಕಿಪಟ್ಟಣವನ್ನು ಅಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ಬರಬೇಕಾಗುತ್ತೆ. ಈ ಒಂದು ಪ್ರಯೋಗವನ್ನು ಗೌಪ್ಯವಾಗಿ ಮಾಡಿ. ಯಾರನ್ನ ಜೊತೆಯಲ್ಲಿ ಕರ್ಕೊಂಡೋದೆ, ಇದು ನಾನು ಮಾಡ್ತಾ ಇದ್ದೀನಿ, ಇದು ಇಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಹೇಳೋಕೆ ಹೋಗಬೇಡಿ. ಈ ಒಂದು ಫಲಿತಾಂಶ ನಿಮಗೆ ತಿಂಗಳಿಗೆ ಒಂದು ಸಲ ಇದನ್ನು ಮಾಡಿದ್ರೆ ಸಾಕು. ಸದಾ ಗೊಂದಲದಲ್ಲಿದ್ರೂ ಕೂಡ ಅಥವಾ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ಈ ಒಂದು ಪುಟ್ಟ ಪರಿಹಾರ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.